ಓಡ್ರೋ 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 ಇದು ಸರ್ಜಾ ಅಡ್ಡ. ಸರ್ಜಾ ಬಂದ್ರು ಸರ್ಜಾ, ಆಕ್ಷನ್ ಪ್ರಿನ್ಸ್ ಸರ್ಜಾ. ಸರ್ಜಾ ಧ್ರುವ ಸರ್ಜಾ ಮನೆ ಖಾಲಿ ಮಾಡುವುದೊಂದೇ ಪರಿಹಾರ. ಪ್ರತಿ ವಾರವೂ ಸರ್ಜಾ ಮನೆ ಮುಂದೆ ಅಭಿಮಾನಿಗಳ ದಂಡು ಬರ್ತಾ ಇದೆ. ಕೆಲವೊಬ್ರು ಮಾಸ್ ಡೈಲಾಗ್ ಅನ್ನ ಹೇಳಿದ್ರೆ ಇನ್ನು ಕೆಲವೊಬ್ರು ಸಾಂಗ್ ಅನ್ನ ಹಾಡ್ತಾ ಇದ್ದಾರೆ. ಸರ್ಜಾ ಮನೆ ಖಾಲಿ ಮಾಡ್ತಾರೆ ಎನ್ನುವಂತಹ ಸುದ್ದಿ ಜೋರಾಗಿ ಬರ್ತಾ ಇದೆ. ಎಸ್, ಧ್ರುವ ಸರ್ಜಾ ಅವರ ಮನೆ ಮುಂದೆ ದೊಡ್ಡ ಆಡಿಷನ್ನೇ ನಡೀತಿದೆ ಎನ್ನುವಂತಹ ಸುದ್ದಿ ಈಗ ಎಲ್ಲಾ ಕಡೆಗೂ ಕೂಡ ಸದ್ದು ಮಾಡ್ತಾ ಇದೆ. ಒಂದಿಷ್ಟು ಜನ ಹೋಗ್ತಾರೆ ಅಭಿಮಾನದಿಂದ ಹಾಡು ಹೇಳ್ತಾರೆ, ಒಂದಿಷ್ಟು ಜನ ಹೋಗ್ತಾರೆ ಅಭಿಮಾನದಿಂದ ಡೈಲಾಗ್ ಹೊಡಿತಾರೆ, ಅವರ ಸಿನಿಮಾದೇ ಡೈಲಾಗು. ಸೊ ಅದಾದ ನಂತರ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಳ್ತಾರೆ. ಧ್ರುವ ಸರ್ಜಾ ಅವರಿಗೆ ಅಭಿಮಾನಿಗಳ ಬಳಗವೇ ಜಾಸ್ತಿ ಆಗಿದೆ. ಮಾಸ್ ಡೈಲಾಗ್ ಅನ್ನು ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಧ್ರುವ ಅಭಿಮಾನಿಗಳ ಡೈಲಾಗ್ ಫುಲ್ ವೈರಲ್. ಧ್ರುವ ಅಭಿಮಾನಿಗಳ ಹುಚ್ಚಾಟ ಅತಿರೇಕವಾಗಿದೆ. ಅಭಿಮಾನಿಗಳ ಹುಚ್ಚಾಟದಿಂದ ಧ್ರುವ ಸರ್ಜಾ ಟ್ರೋಲ್ ಆಗ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರಿಗೆ ತುಂಬಾ ತಾಳ್ಮೆ ಇದೆ ಅಂತ ಟ್ರೋಲಿಗರು ಹೇಳ್ತಾ ಇದ್ದಾರೆ. ತಾಳ್ಮೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದವೇ ಧ್ರುವ ಸರ್ಜಾ. ಈಗ ಧ್ರುವ ಮನೆ ಖಾಲಿ ಮಾಡಬೇಕು ಅಂತ ಹೇಳಿರುವಂತಹ ಟ್ರೋಲ್ ಪೇಜಸ್ಗಳು. ಎಸ್, ಯಾಕಂತಂದ್ರೆ ಧ್ರುವ ಸರ್ಜಾ ಅವರ ಮನೆ ಮುಂದೆ ಅಭಿಮಾನಿಗಳು ಡೈಲಾಗ್ ಹೊಡೆಯೋದು, ಹಾಡು ಹೇಳೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಯಾವುದಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸದೆ ಧ್ರುವ ಸರ್ಜಾ ಅವರು ಅದಿಷ್ಟನ್ನು ಕೇಳ್ತಾ ಇದ್ದಾರೆ. ಹಾಡು ಹೇಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಡೈಲಾಗ್ ಹೊಡೆಯೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಬಹಳ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಹಾಗೆ ಅಭಿಮಾನಿಗಳಿಗೆ ಕಿಂಚಿತ್ತೂ ಆಗದೆ ಇರುವ ತರ ನೋಡ್ಕೊಳ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರಿಗೆ ತಾಳ್ಮೆ ತುಂಬಾ ಸೂಟ್ ಆಗುತ್ತೆ. ತಾಳ್ಮೆ ಸಮಾನಾರ್ಥಕ ಪದ ಅಥವಾ ತಾಳ್ಮೆ ಇಸ್ ಈಕ್ವಲ್ ಟು ಧ್ರುವ ಸರ್ಜಾ ಅಂತ ಹೇಳಿ ಟ್ರೋಲ್ ಪೇಜಸ್ಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ಅವರೇನಾದ್ರೂ ಮನೆ ಖಾಲಿ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ.